ಈಗ ಶ್ರೀವಿದ್ಯೆ ಬಂದಾಗ ಭಾಳ 3 ಪ್ರಮುಖ ಘಟ್ಟ ಬರುತ್ತೆ ನನಗೆ ಗೊತ್ತಿರೋಂಗೆ. ಒಂದು ಶ್ರೀಯಂತ್ರ, ಇನ್ನೊಂದು ಲಲಿತ ಸಹಸ್ರನಾಮ, ಇನ್ನೊಂದು ಕುಂಡಲಿನಿ. ಕುಂಡಲಿನಿ ಅಂತಂದರೆ ಒಂದು ಸಿಂಪಲಾಗಿ ನಾನು ಪ್ರಕಾರ ನಮ್ಮದೊಂದು ಬೆನ್ನೆಲುಬು ಇದೆ, ಬೆನ್ನೆಲುಬಿನ ಕೆಳಗಡೆ ಕುಂಡಲಿನಿ ಇದೆ, ಆಮೇಲೆ ಬೇರೆ ಬೇರೆ ಚಕ್ರಗಳಿದೆ, ಸಹಸ್ರಾರ ಚಕ್ರ ಇಲ್ಲಿದೆ. ನಾವು ಅದನ್ನೇ ಯಾಕೆಂತಂದರೆ ಮನುಷ್ಯ ಯಾವುದೋ ಒಂದು ಟೆನ್ಷನ್ ಆದಾಗ ತಲೆ ಮೇಲೆ ಕೈ ಇಡ್ತಾನೆ, ಅದರ ಅರ್ಥವೇ ಅದು, ಅಲ್ಲಿಗೊಂದು ಎನರ್ಜಿ ಕೊಡೋದು ಅಂತೇಳಿ. ಹೊಟ್ಟೆ ಹಸಿವಾದಾಗ ಇಲ್ಲಿ ಕೈ ಇಡೋದು, ಅಲ್ಲೊಂದು ಚಕ್ರ ಇದೆ. ಆಮೇಲೆ ಉದ್ವೇಗ ಒಳಗಾದಾಗ ಅಯ್ಯೋ ಇಲ್ಲೊಂದು ಚಕ್ರ ಇದೆ. ಈಗ ಆಧ್ಯಾತ್ಮದಲ್ಲಿ ಈ ವಿಶೇಷವಾಗಿ ಭಗವತಿ ವಿಚಾರಕ್ಕೆ ಬಂದಾಗ ಯಾರೂ ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂತಂದ್ರೂ ಕೂಡ ಒಂದೋ ಭೋಗವನ್ನು ಬಿಡಬೇಕು. ಭೋಗ ಬಿಟ್ಟರೆ ಮಾತ್ರ ಮೋಕ್ಷ ಅಂತ. ಶಾಕ್ತಿ ಪರಂಪರೆಯಲ್ಲಿ ಹೆಂಗೆ ಅಂತಂದರೆ ಭೋಗನೂ ಇದೆ, ಮೋಕ್ಷನೂ ಇದೆ, ಎರಡೂ ಇದೆ ಅಂತೇಳಿ. ಬೆನ್ನೆಲುಬಿನ ಕೆಳಭಾಗದಲ್ಲಿ ಕುಂಡಲಿನಿ ಇದೆ, ಅದು ಬಂದು ಸಹಸ್ರಾರ ಚಕ್ರಕ್ಕೆ ತಲುಪಬೇಕು. ಸಹಸ್ರಾರ ಚಕ್ರಕ್ಕೆ ತಲುಪಿದಾಗ ಆತ್ಮ ಮತ್ತು ಪರಮಾತ್ಮ ಲೀನವಾಗುತ್ತೆ. ಆಗ ನಮಗೆ ಏನು ಶಿವನ ತಲೆ ಮೇಲಿಂದ ಹರಿಯುವಂಥ ಗಂಗೆ ಅಥವಾ ವಿಷ್ಣು ಮಲಗಿರುವಂಥ ಸಾಗರ ಅದೆಲ್ಲವೂ ಕೂಡ ನಿರಂತರವಾಗಿ ಸುಖವನ್ನು ಅಲ್ಲಿಗೆ ಸೇರತ್ತೆ ಅಂತ, ಅಮೃತ ಆಗತ್ತೆ ಅಂತೇಳಿ. ಆ ಸೇರುವಿಕೆ ಹೇಗೆ, ಅದಕ್ಕೆ ಏನು ಮಾಡಬೇಕು? ಭಾಳ ಕಷ್ಟ ಅದು ಸಾಧಾರಣವಾಗಿ ಭೋಗದ ಜೀವನ ನಡೆಸುವಂಥವರಿಗೆ. ಆದರೆ ಇದು ಈ ಪರಂಪರೆಯಲ್ಲಿ ಶ್ರೀವಿದ್ಯಾದಲ್ಲಿ ನಿನಗೆ ಭೋಗವೂ ಇದೆ, ಮೋಕ್ಷವೂ ಇದೆ, ಎಲ್ಲೂ ಹೇಳೋದಿಲ್ಲ ಅದನ್ನು. ಒಂದು ಬೇರೆ ಬೇರೆ ದಿಕ್ಕುಗಳು, ಇದರಲ್ಲಿ ಮಾತ್ರ ಆ ಎರಡೂ ಸೇರತ್ತೆ. ಹೆಂಗೆ ಅದು? ಅಂಗೈನಲ್ಲೇ ಇದೆ ಅಂತ ಹೇಳುತ್ತೆ. ನೀನು ನೋಡ್ಬೋದು ಅದನ್ನು, ಭೋಗವನ್ನು ಮೋಕ್ಷವನ್ನು. ಅಷ್ಟು ಸರಳ ಸುಲಭ. ಅಂಗೈಯಲ್ಲಿದೆ ಅಂದರೆ ಬಾಯಿಗೆ ಹಾಕೊಳ್ಳೋಕೆ ಎಷ್ಟು ಸಮಯ ಬೇಕು ಅಲ್ವೇ? ಅಂದರೆ ಅಷ್ಟು ಹತ್ತಿರವಾಗಿದೆ ಅಂತ ಮಾತನ್ನು ಹೇಳ್ತಾ ಇರೋದು. ಇಟ್ ಇಸ್ ಎ ಪ್ರಾಮಿಸ್, ಇಟ್ಸ್ ಎ ಪ್ರೊಕ್ಲಮೇಷನ್ ಗಿವನ್ ಬೈ ಶ್ರೀವಿದ್ಯಾ. ಈಗ ನಿಮ್ಮದು 2-3 ಪ್ರಶ್ನೆಗಳು ಇದರಲ್ಲಿ ಸೇರ್ಕೊಂಡಿದೆ. ಒಂದು ಕುಂಡಲಿನಿ ಅನ್ನುವಂಥದ್ದು, ಇನ್ನೊಂದು ಅದನ್ನು ಹೇಗೆ ಮೇಲಕ್ಕೆ ಸಹಸ್ರಾರ ಚಕ್ರಕ್ಕೆ ಕರ್ಕೊಂಡು ಹೋಗೋದು, ಮತ್ತು ಆ ಶಿವ ಶಕ್ತಿಯರ ಒಂದು ಸಮ್ಮಿಲನ ಆಗುವಂಥದ್ದೇ ಒಂದು ಕುಂಡಲಿನಿ ಅವೇಕನಿಂಗ್ ಅಂತ ಹೇಳ್ತೀವಿ. ನಮ್ಮ ಶಾಸ್ತ್ರ ಗ್ರಂಥಗಳನ್ನು ನೋಡಿದರೆ ಅದರಲ್ಲಿ ವಿಷಯಗಳನ್ನು ಓದೋದಕ್ಕೆ ಹೊರಟ್ರೆ ಅದು ತುಂಬ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ. ತುಂಬ ಜನ ನನ್ನ ಹತ್ರ ಬಂದು ಅದನ್ನೇ ಹೇಳೋದು. ಓದಿದ್ರು ಅಥವಾ ಯೂಟ್ಯೂಬಲ್ಲಿ ಏನನ್ನೋ ಕೇಳಿದ್ರು, ವಿಜುವಲ್ಸ್ ಎಲ್ಲ ನೋಡಿದರೂ ಕೂಡ ಏನೋ ಅರ್ಥ ಆದಂಗೆ ಅನಿಸುತ್ತೆ, ಆದರೆ ಅರ್ಥ ಆಗೋದೇ ಇಲ್ವಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ, ನಮ್ಮ ತಾಂತ್ರಿಕ ಗ್ರಂಥಗಳಲ್ಲಿ ಈ ಸತ್ಯವನ್ನು ಪ್ರತಿಮಾ ರೂಪವಾಗಿ ಇಟ್ಟಿದ್ದಾರೆ. ನೇರವಾಗಿ ಏನನ್ನೂ ಹೇಳಿಲ್ಲ, ಫಿಗರೇಟಿವ್ ಅಂತ ನಾವು ಹೇಳ್ತೀವಿ, ಮೆಟಫಾರಿಕಲ್ ಆಗಿ ಇಟ್ಟಿದ್ದಾರೆ. 2 ಕಾರಣ. ಒಂದು, ಆಗ ಅಂತಹ ಒಂದು ಸಂಜ್ಞೆ ಭಾಷೆಯನ್ನು ಒಪ್ಕೊಂಡಂತಹ ಮನಸ್ಸದು ಆ ಕಾಲಕ್ಕೆ. ಇವತ್ತಿಗೆ ನಮಗದು ಕಾಂಪ್ಲೆಕ್ಸ್ ಆಗಿ ಕಾಣುತ್ತೆ, ಆವಾಗ ಹಾಗೆ ಅನ್ನಿಸ್ತಾ ಇರಲಿಲ್ಲ ಅವರಿಗೆ. ನಿಮ್ಗೆ ಗೊತ್ತು, ಭಾಷೆ ಸಾಹಿತ್ಯ ಎಲ್ಲವೂ ಕೂಡ ನಿರಂತರವಾಗಿ ಟ್ರಾನ್ಸ್ಫಾರ್ಮೇಷನನ್ನು ಹೊಂದ್ತಾ ಇರುತ್ತೆ. ಒಂದು ಶಬ್ದ ಹಿಂದೆ ಬಳಸಿದ ಅರ್ಥ ಇವತ್ತಿಗಿರೋದಿಲ್ಲ, ಅದರಲ್ಲಿ ಮತ್ತಿನ್ನೇನೋ ಹೊಸದಕ್ಕೆ ಅದು ಸೇರಿಕೊಳ್ತಾ ಹೋಗುತ್ತೆ. ಹಾಗಾಗಿ ತಾಂತ್ರಿಕವಾದ ಭಾಷೆ ಆ ಕಾಲದಲ್ಲಿ ಅದು ಸಮರ್ಪಕ ಅಂತ ಜನರಿಗೆ ಅನ್ನಿಸ್ತಾ ಇತ್ತು. ಕಾಲಕ್ರಮೇಣ ಅದು ಸ್ಟೈಲ್ ಚೇಂಜ್ ಆದಮೇಲೆ ನಮಗೆ ಈಗ ಅದು ತುಂಬ ಅಬ್ಸಲೀಟ್ ಅನ್ನೋ ಥರ ಸ್ಥಿತಿಗೆ ಬಂದಿದೆ ಅಂತ ಹೇಳಿ. ಅಂತ ಯಾಕೆ ಆ ರೀತಿ ಇಟ್ಟರು ಅಂತಂದರೆ 2 ಕಾರಣಗಳು. ಮತ್ತೆ ಮನಸ್ಸಿಗೆ ಬರಬೇಕು ನಾವು. ಮನಸ್ಸಿಗೆ ನೋಡಿ, ನೀವಿದನ್ನು ವೆರಿಫೈ ಮಾಡ್ಕೊಳ್ಳಿ. ಅನೇಕ ನಿಮ್ಮ ಜೀವನದ ಸನ್ನಿವೇಶಗಳಲ್ಲಿ ನಿಮಗಾಗ ಅರ್ಥ ಆಗುತ್ತೆ ನಾನು ಹೇಳಕ್ಕೆ ಹೊರಟಿರೋದು. ಈ ಮನಸ್ಸಿಗೊಂದು ಗುಣ ಇದೆ, ಯಾವುದನ್ನೇ ಸರಳವಾಗಿ ಹೇಳಿಬಿಟ್ರೆ ಇಷ್ಟೇನಾ ಇದು ಅಂತ ಉಪೇಕ್ಷೆ ಮಾಡುತ್ತೆ, ಅಥವಾ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂಥೇಳಿ. ಹಾಗಾಗಿ ತಿಳುವಳಿಕೆ ಇದ್ದಂಥವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಸ್ವಲ್ಪ ತಿರುಗಿಸಿ ಇಡ್ತಾರೆ. ನೀವು ಚಿದಂಬರಂ ದೇವಸ್ಥಾನಕ್ಕೆ ಹೋಗಿದ್ದರೆ ಅದರ ವಿಶೇಷವನ್ನು ನೀವು ನೋಡಿದರೆ ಚಿದಂಬರ ರಹಸ್ಯ ಅಂತಲೇ ಹೇಳ್ತಾರೆ ಅದನ್ನು. ರಹಸ್ಯ ಫಸ್ಟ್ ನೀವೆಲ್ಲ ಹೋಗಿ ನೋಡೋದು ನಟರಾಜನ ವಿಗ್ರಹವನ್ನು ಅಲ್ಲಿ. ಆಮೇಲೆ ಅದರ ಹಿಂದುಗಡೆ ಒಂದು ಪರದೆ ಹಾಕಿ ಇಟ್ಟಿರ್ತಾರೆ. ಆ ಪರದೆಯನ್ನು ತೆಗೆದು ತೋರಿಸ್ತಾರೆ. ಎಲ್ಲ ಟೈಮಲ್ಲಿ ತೋರಿಸಲ್ಲ, ಕೆಲವು ಸರ್ತಿ. ನಾನು ಹೋದಾಗ ಅದು ಆ ದರ್ಶನ ಭಾಗ್ಯ ಆಯಿತು. ನಟರಾಜನ ಹಿಂದೆ ಇರುವಂತಹ ಪರದೆಯನ್ನು ಜರುಗಿಸ್ಬೇಕಾದ್ರೆ ಇಷ್ಟು ಕುತೂಹಲದಲ್ಲಿ ನಾವಿರ್ತೀವಿ. ಏನಿದೆ ಅದರ ಹಿಂದ್ಗಡೆ, ಏನಿದೆ ಅದರ ಹಿಂದ್ಗಡೆ ಅಂತ ಹೇಳಿ. ಅಂತ
ಅದನ್ನು ಜರುಗಿಸಿದಾಗ ನೋಡಿದರೆ ಅಲ್ಲಿ ಏನೂ ಇಲ್ಲ. ಇಟ್ಸ್ ಜಸ್ಟ್ ಎನ್ ಎಂಟಿ ಸ್ಪೇಸ್. ಅದನ್ನು ಚಿದಂಬರ ರಹಸ್ಯ ಅಂತ ಹೇಳಿದ್ರು. ಚಿತ್ ಅಂಬರ ರಹಸ್ಯ ಅಂತ ಅದು. ಚಿತ್ ಅಂದರೆ ಮನಸ್ಸು ಅಂತಲ್ಲ, ಚಿತ್ತ ಅಂದರೆ ಮನಸ್ಸು, ಚಿತ್ ಅಂದರೆ ಸುಪ್ರೀಂ ಕಾನ್ಷಿಯಸ್. ಅಂದರೆ ಈ ರಹಸ್ಯ ಇಟ್ಟಾಗ ಮಾತ್ರ ಈ ಸಬ್ ಕಾನ್ಷಿಯಸ್ ಮೈಂಡ್ ಭಾಳ ಅಲರ್ಟ್ ಆಗುತ್ತೆ, ಅದಕ್ಕಿರ್ಬೋದಲ್ವಾ? ಸಸ್ಪೆನ್ಸ್ ಮೂವೀಸು ನೀವು ನಿಮ್ಮ ಮೀಡಿಯಾದಲ್ಲಿ ಇನ್ನೇನಪ್ಪ ಮಾಡ್ತೀರಾ? ಬ್ರೇಕಿಂಗ್ ನ್ಯೂಸ್. ಹಾಂ, ಏನು ಕೊನೆಯಲ್ಲಿ ಹೇಳಬೇಕೋ ಅದು ಮೊದಲೇ ಹೇಳಿಬಿಟ್ರೆ ಕೊನೆ ತನಕ ಜನ ಯಾರು ನೋಡೋದಿಲ್ಲ. ಅದಕ್ಕೆ ನಿಮಗೆ ಟಿ ಆರ್ ಪಿ ಜಾಸ್ತಿ ಆಗಬೇಕು ಅಂತಂದರೆ ಇನ್ನೇನು ಹೇಳ್ತೀವಿ ತಡೀರಿ, ನಿಮಗೆ ಇನ್ನೇನು ಹೇಳ್ತೀವಿ, ಬ್ರೇಕ್ಗೆ ಬಾದ್ ಅಂತ ತಳ್ಳಿ 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 ಸತ್ಯವಾಗೂ ಹೇಳಬೇಕಂದ್ರೆ 2 ನಿಮಿಷದಲ್ಲಿ ಹೇಳ್ಬೋದಾದಂತಹ ವಿಷಯವನ್ನು 10 ನಿಮಿಷ ಎಳೆದು ಕೊನೆಯಲ್ಲಿ ಹೇಳ್ತೀರ. ಇದಕ್ಕೆ ಕಾರಣ ಏನಂದರೆ ಅಟೆನ್ಷನ್ ಸ್ಪ್ಯಾನನ್ನು ಅದರಲ್ಲಿ ಹಿಡಿದಿಡೋದಕ್ಕೇನು ಅನ್ನುವಂಥದ್ದು ಸಾಮಾನ್ಯವಾದ ಸತ್ಯ ಅಂತ ಹೇಳಿ. ಯೂಟ್ಯೂಬ್ಗಳನ್ನು ನೀವು ನೋಡಿದರೂ ಕೂಡ ಅದರಲ್ಲೂ ಸೇಮ್ ಟೆಕ್ನಿಕ್ಕನ್ನು ಬಳಸಿರ್ತಾರೆ. ಅನೇಕರು ನಾನು ನನ್ನ ಚಾನಲಲ್ಲಿ ಮಾತಾಡೋಕ್ಕೆ ಶುರು ಮಾಡಿದಾಗ ಕೂಡ ಈ ಮಾತನ್ನು ಹೇಳಿದ್ರು, ಮೇಡಮ್ ನೀವು ಪ್ರಾರಂಭದಲ್ಲೇ ಹೇಳಿಬಿಡ್ಬೇಡಿ ಎಲ್ಲವನ್ನ, ಕೊನೆಯಲ್ಲಿ ಹೇಳಿ. ಅಂದರೆ ಭಗವಂತನ ರೀಚ್ ಆಗೋದು ಭಾಳ ಸುಲಭ ನಿಮ್ಮ ಪ್ರಕಾರ. ಅಂದರೆ ಇದ್ರೆ ಭಾಳ ಸುಲಭ, ಭಾಳ ಸುಲಭ. ನೀನು ಸುಲಭ ಅಂತಂದ್ರೆ ನಿನಗೆ ಅದು ರೀಚ್ ಆಗೋಕ್ಕಾಗಲ್ಲ. ಯಾಕೆಂದ್ರೆ ಮೈಂಡ್ ಈಸ್ ಕಾಂಪ್ಲೆಕ್ಸ್. ಅದರಲ್ಲೂ ಸಬ್ ಕಾನ್ಷಿಯಸ್ ಮೈಂಡ್ ತಗೊಳ್ಳಲ್ಲ ಅದನ್ನು. ಇದಲ್ಲಪ್ಪ ಅಂತೇಳಿ. ಈಗ ಒಂದು ಇದಿರುತ್ತಂತೆ, ಅಂದರೆ ಪ್ರಾಣಿಗಳನ್ನು ನೆನೆಸ್ಕೊಳಪ್ಪ, ಮಕ್ಕಳಿಗೆ ಹೇಳ್ಬೇಕಂತೆ. ಪ್ರಾಣಿಗಳನ್ನು ನೆನೆಸ್ಕೊ, ಆನೆ ಮತ್ತು ಕೋತಿಯನ್ನು ಬಿಟ್ಟು ಎಲ್ಲ ಪ್ರಾಣಿಗಳನ್ನು ನೆನೆಸ್ಕೊ ಅಂತ. ಅವನಿಗೆ ಅದು ಬಿಟ್ಟರೆ ಬೇರೆ ನೆನಪೇ ಆಗೋದಿಲ್ಲ. ಅದನ್ನೇ ನೆನಪಿಸ್ತಾ, ಅದನ್ನೇ ವೇ ಆಫ್ ಸೇಯಿಂಗ್ ಸೊ ದಟ್ ಯು ಕಾನ್ಸಂಟ್ರೇಟ್ ಆನ್ ದಟ್ ಅಂತ. ಈಗ ಶ್ರೀವಿದ್ಯೆ ಬಂದಾಗ ಭಾಳ 3 ಪ್ರಮುಖ ಘಟ್ಟ ಬರುತ್ತೆ ನನಗೆ ಗೊತ್ತಿರೋಂಗೆ. ಒಂದು ಶ್ರೀಯಂತ್ರ, ಇನ್ನೊಂದು ಲಲಿತ ಸಹಸ್ರನಾಮ, ಇನ್ನೊಂದು ಕುಂಡಲಿನಿ. ಕುಂಡಲಿನಿ ಅಂತಂದರೆ ಒಂದು ಸಿಂಪಲಾಗಿ ನಾನು ಪ್ರಕಾರ ನಮ್ಮದೊಂದು ಬೆನ್ನೆಲುಬು ಇದೆ, ಬೆನ್ನೆಲುಬಿನ ಕೆಳಗಡೆ ಕುಂಡಲಿನಿ ಇದೆ, ಆಮೇಲೆ ಬೇರೆ ಬೇರೆ ಚಕ್ರಗಳಿದೆ, ಸಹಸ್ರಾರ ಚಕ್ರ ಇಲ್ಲಿದೆ. ನಾವು ಅದನ್ನೇ ಯಾಕೆಂದರೆ ಮನುಷ್ಯ ಯಾವುದೋ ಒಂದು ಟೆನ್ಷನ್ ಆದಾಗ ತಲೆ ಮೇಲೆ ಕೈ ಇಡ್ತಾನೆ, ಅದರ ಅರ್ಥವೇ ಅದು, ಅಲ್ಲಿಗೊಂದು ಎನರ್ಜಿ ಕೊಡೋದು ಅಂತೇಳಿ. ಹೊಟ್ಟೆ ಹಸಿವಾದಾಗ ಇಲ್ಲಿ ಕೈ ಇಡೋದು, ಅಲ್ಲೊಂದು ಚಕ್ರ ಇದೆ. ಆಮೇಲೆ ಉದ್ವೇಗ ಒಳಗಾದಾಗ ಅಯ್ಯೋ ಇಲ್ಲೊಂದು ಚಕ್ರ ಇದೆ. ಈಗ ಆಧ್ಯಾತ್ಮದಲ್ಲಿ ಈ ವಿಶೇಷವಾಗಿ ಭಗವತಿ ವಿಚಾರಕ್ಕೆ ಬಂದಾಗ ಯಾರೂ ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂತಂದ್ರೂ ಕೂಡ ಒಂದೋ ಭೋಗವನ್ನು ಬಿಡಬೇಕು. ಭೋಗ ಬಿಟ್ಟರೆ ಮಾತ್ರ ಮೋಕ್ಷ ಅಂತ. ಶಾಕ್ತಿ ಪರಂಪರೆಯಲ್ಲಿ ಹೆಂಗೆ ಅಂತಂದರೆ ಭೋಗನೂ ಇದೆ, ಮೋಕ್ಷನೂ ಇದೆ, ಎರಡೂ ಇದೆ ಅಂತೇಳಿ. ಬೆನ್ನೆಲುಬಿನ ಕೆಳಭಾಗದಲ್ಲಿ ಕುಂಡಲಿನಿ ಇದೆ. ಅದು ಬಂದು ಸಹಸ್ರಾರ ಚಕ್ರಕ್ಕೆ ತಲುಪಬೇಕು. ಸಹಸ್ರಾರ ಚಕ್ರಕ್ಕೆ ತಲುಪಿದಾಗ ಆತ್ಮ ಮತ್ತು ಪರಮಾತ್ಮ ಲೀನವಾಗುತ್ತೆ. ಆಗ ನಮಗೆ ಏನು ಶಿವನ ತಲೆ ಮೇಲಿಂದ ಹರಿಯುವಂಥ ಗಂಗೆ ಅಥವಾ ವಿಷ್ಣು ಮಲಗಿರುವಂಥ ಸಾಗರ ಅದೆಲ್ಲವೂ ಕೂಡ ನಿರಂತರವಾಗಿ ಸುಖವನ್ನು ಅಲ್ಲಿಗೆ ಸೇರುತ್ತೆ ಅಂತ, ಅಮೃತ ಆಗತ್ತೆ ಅಂತೇಳಿ. ಆ ಸೇರುವಿಕೆ ಹೇಗೆ, ಅದಕ್ಕೆ ಏನು ಮಾಡಬೇಕು? ಭಾಳ ಕಷ್ಟ ಅದು ಸಾಧಾರಣವಾಗಿ ಭೋಗದ ಜೀವನ ನಡೆಸುವಂಥವರಿಗೆ. ಆದರೆ ಇದು ಈ ಪರಂಪರೆಯಲ್ಲಿ ಶ್ರೀವಿದ್ಯಾದಲ್ಲಿ ನಿನಗೆ ಭೋಗವೂ ಇದೆ, ಮೋಕ್ಷವೂ ಇದೆ, ಎಲ್ಲೂ ಹೇಳೋದಿಲ್ಲ ಅದನ್ನು. ಒಂದು ಬೇರೆ ಬೇರೆ ದಿಕ್ಕುಗಳು, ಇದರಲ್ಲಿ ಮಾತ್ರ ಆ ಎರಡೂ ಸೇರುತ್ತೆ. ಹೆಂಗೆ ಅದು? ಅಂಗೈನಲ್ಲೇ ಇದೆ ಅಂತ ಹೇಳುತ್ತೆ. ನೀನು ನೋಡ್ಬೋದು ಅದನ್ನು, ಭೋಗವನ್ನು ಮೋಕ್ಷವನ್ನು. ಅಷ್ಟು ಸರಳ ಸುಲಭ. ಅಂಗೈಯಲ್ಲಿದೆ ಅಂದರೆ ಬಾಯಿಗೆ ಹಾಕೊಳ್ಳೋಕೆ ಎಷ್ಟು ಸಮಯ ಬೇಕು ಅಲ್ವೇ? ಅಂದರೆ ಅಷ್ಟು ಹತ್ತಿರವಾಗಿದೆ ಅಂತ ಮಾತನ್ನು ಹೇಳ್ತಾ ಇರೋದು. ಇಟ್ ಇಸ್ ಎ ಪ್ರಾಮಿಸ್, ಇಟ್ಸ್ ಎ ಪ್ರೊಕ್ಲಮೇಷನ್ ಗಿವನ್ ಬೈ ಶ್ರೀವಿದ್ಯಾ. ಈಗ ನಿಮ್ಮದು 2-3 ಪ್ರಶ್ನೆಗಳು ಇದರಲ್ಲಿ ಸೇರ್ಕೊಂಡಿದೆ. ಒಂದು ಕುಂಡಲಿನಿ ಅನ್ನುವಂಥದ್ದು, ಇನ್ನೊಂದು ಅದನ್ನು ಹೇಗೆ ಮೇಲಕ್ಕೆ ಸಹಸ್ರಾರ ಚಕ್ರಕ್ಕೆ ಕರ್ಕೊಂಡು ಹೋಗೋದು, ಮತ್ತು ಆ ಶಿವ ಶಕ್ತಿಯರ ಒಂದು ಸಮ್ಮಿಲನ ಆಗುವಂಥದ್ದೇ ಒಂದು ಕುಂಡಲಿನಿ ಅವೇಕನಿಂಗ್ ಅಂತ ಹೇಳ್ತೀವಿ. ನಮ್ಮ ಶಾಸ್ತ್ರ ಗ್ರಂಥಗಳನ್ನು ನೋಡಿದರೆ ಅದರಲ್ಲಿ ವಿಷಯಗಳನ್ನು ಓದೋದಕ್ಕೆ ಹೊರಟ್ರೆ ಅದು ತುಂಬ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ. ತುಂಬ ಜನ ನನ್ನ ಹತ್ರ ಬಂದು ಅದನ್ನೇ ಹೇಳೋದು. ಓದಿದ್ರು ಅಥವಾ ಯೂಟ್ಯೂಬಲ್ಲಿ ಏನನ್ನೋ ಕೇಳಿದರು, ಯೂಶ್ಯುವಲ್ಸ್ ಎಲ್ಲ ನೋಡಿದರೂ ಕೂಡ ಏನೋ ಅರ್ಥ ಆದಂಗೆ ಅನಿಸುತ್ತೆ, ಆದರೆ ಅರ್ಥ ಆಗೋದೇ ಇಲ್ವಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ತಾಂತ್ರಿಕ ಗ್ರಂಥಗಳಲ್ಲಿ ಈ ಸತ್ಯವನ್ನು ಪ್ರತಿಮಾ ರೂಪವಾಗಿ ಇಟ್ಟಿದ್ದಾರೆ.
ನೇರವಾಗಿ ಏನನ್ನೂ ಹೇಳಿಲ್ಲ, ಫಿಗರೇಟಿವ್ ಅಂತ ನಾವು ಹೇಳ್ತೀವಿ, ಡಿಕೋಡ್ ಮಾಡಬೇಕು ನಾವು. ಹಾಂ, ಮೆಟಫಾರಿಕಲ್ ಆಗಿ ಇಟ್ಟಿದ್ದಾರೆ. ಎರಡು ಕಾರಣ. ಒಂದು, ಆಗ ಅಂತಹ ಒಂದು ಸಂಜ್ಞೆ ಭಾಷೆಯನ್ನು ಒಪ್ಕೊಂಡಂತಹ ಮನಸ್ಸದು ಆ ಕಾಲಕ್ಕೆ. ಇವತ್ತಿಗೆ ನಮಗದು ಕಾಂಪ್ಲೆಕ್ಸ್ ಆಗಿ ಕಾಣುತ್ತೆ, ಆವಾಗ ಹಾಗೆ ಅನ್ನಿಸ್ತಾ ಇರಲಿಲ್ಲ ಅವರಿಗೆ. ನಿಮ್ಗೆ ಗೊತ್ತು, ಭಾಷೆ ಸಾಹಿತ್ಯ ಎಲ್ಲವೂ ಕೂಡ ನಿರಂತರವಾಗಿ ಟ್ರಾನ್ಸ್ಫಾರ್ಮೇಷನನ್ನು ಹೊಂದ್ತಾ ಇರುತ್ತೆ. ಒಂದು ಶಬ್ದ ಹಿಂದೆ ಬಳಸಿದ ಅರ್ಥ ಇವತ್ತಿಗಿರೋದಿಲ್ಲ ಅದರಲ್ಲಿ, ಮತ್ತಿನ್ನೇನೋ ಹೊಸದಕ್ಕೆ ಅದು ಸೇರಿಕೊಳ್ತಾ ಹೋಗುತ್ತೆ. ಹಾಗಾಗಿ ತಾಂತ್ರಿಕವಾದ ಭಾಷೆ ಆ ಕಾಲದಲ್ಲಿ ಅದು ಸಮರ್ಪಕ ಅಂತ ಜನರಿಗೆ ಅನಿಸ್ತಾ ಇತ್ತು. ಕಾಲಕ್ರಮೇಣ ಅದು ಸ್ಟೈಲ್ ಚೇಂಜ್ ಆದಮೇಲೆ ನಮಗೆ ಈಗ ಅದು ತುಂಬ ಅಬ್ಸಲೀಟ್ ಅನ್ನೋ ಥರ ಸ್ಥಿತಿಗೆ ಬಂದಿದೆ ಅಂತ ಹೇಳಿ. ಅಂತ ಯಾಕೆ ಆ ರೀತಿ ಇಟ್ಟರು ಅಂತಂದರೆ ಎರಡು ಕಾರಣಗಳು. ಮತ್ತೆ ಮನಸ್ಸಿಗೆ ಬರಬೇಕು ನಾವು. ಮನಸ್ಸಿಗೆ ನೋಡಿ, ನೀವಿದನ್ನು ವೆರಿಫೈ ಮಾಡ್ಕೊಳ್ಳಿ. ಅನೇಕ ನಿಮ್ಮ ಜೀವನದ ಸನ್ನಿವೇಶಗಳಲ್ಲಿ ನಿಮಗಾಗ ಅರ್ಥ ಆಗುತ್ತೆ ನಾನು ಹೇಳಕ್ಕೆ ಹೊರಟಿರೋದು. ಈ ಮನಸ್ಸಿಗೆ ಒಂದು ಗುಣ ಇದೆ, ಯಾವುದನ್ನೇ ಸರಳವಾಗಿ ಹೇಳಿಬಿಟ್ರೆ ಇಷ್ಟೇನಾ ಇದು ಅಂತ ಉಪೇಕ್ಷೆ ಮಾಡುತ್ತೆ, ಅಥವಾ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂಥೇಳಿ. ಹಾಗಾಗಿ ತಿಳುವಳಿಕೆ ಇದ್ದಂಥವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಸ್ವಲ್ಪ ತಿರುಗಿಸಿ ಇಡ್ತಾರೆ. ನೀವು ಚಿದಂಬರಂ ದೇವಸ್ಥಾನಕ್ಕೆ ಹೋಗಿದ್ದರೆ ಅದರ ವಿಶೇಷವನ್ನು ನೀವು ನೋಡಿದರೆ ಚಿದಂಬರ ರಹಸ್ಯ ಅಂತಲೇ ಹೇಳ್ತಾರೆ ಅದನ್ನು. ರಹಸ್ಯ ಫಸ್ಟ್ ನೀವೆಲ್ಲ ಹೋಗಿ ನೋಡೋದು ನಟರಾಜನ ವಿಗ್ರಹವನ್ನು ಅಲ್ಲಿ. ಆಮೇಲೆ ಅದರ ಹಿಂದುಗಡೆ ಒಂದು ಪರದೆ ಹಾಕಿ ಇಟ್ಟಿರ್ತಾರೆ. ಆ ಪರದೆಯನ್ನು ತೆಗೆದು ತೋರಿಸ್ತಾರೆ. ಎಲ್ಲ ಟೈಮಲ್ಲಿ ತೋರಿಸಲ್ಲ, ಕೆಲವು ಸರ್ತಿ. ನಾನು ಹೋದಾಗ ಅದು ಆ ದರ್ಶನ ಭಾಗ್ಯ ಆಯಿತು. ನಟರಾಜನ ಹಿಂದೆ ಇರುವಂತಹ ಪರದೆಯನ್ನು ಜರುಗಿಸ್ಬೇಕಾದ್ರೆ ಇಷ್ಟು ಕುತೂಹಲದಲ್ಲಿ ನಾವಿರ್ತೀವಿ, ಏನಿದೆ ಅದರ ಹಿಂದ್ಗಡೆ, ಏನಿದೆ ಅದರ ಹಿಂದ್ಗಡೆ ಅಂಥೇಳಿ. ಅಂತ ಅದನ್ನು ಜರುಗಿಸಿದಾಗ ನೋಡಿದರೆ ಅಲ್ಲಿ ಏನೂ ಇಲ್ಲ, ಇಟ್ಸ್ ಜಸ್ಟ್ ಎನ್ ಎಂಪ್ಟಿ ಸ್ಪೇಸ್. ಅದನ್ನು ಚಿದಂಬರ ರಹಸ್ಯ ಅಂತ ಹೇಳಿದ್ರು. ಚಿತ್ ಅಂಬರ ರಹಸ್ಯ ಅಂತ. ಅದು ಚಿತ್ ಅಂದರೆ ಮನಸ್ಸು ಅಂತಲ್ಲ, ಚಿತ್ತ ಅಂದರೆ ಮನಸ್ಸು, ಚಿತ್ ಅಂದರೆ ಸುಪ್ರೀಂ ಕಾನ್ಷಿಯಸ್. ಅಂದರೆ ಈ ರಹಸ್ಯ ಇಟ್ಟಾಗ ಮಾತ್ರ ಈ ಸಬ್ಕಾನ್ಷಿಯಸ್ ಮೈಂಡ್ ಭಾಳ ಅಲರ್ಟ್ ಆಗುತ್ತೆ, ಅದಕ್ಕಿರ್ಬೋದಲ್ವಾ? ಸಸ್ಪೆನ್ಸ್ ಮೂವೀಸು ನೀವು ನಿಮ್ಮ ಮೀಡಿಯಾದಲ್ಲಿ ಇನ್ನೇನಪ್ಪ ಮಾಡ್ತೀರಾ? ಬ್ರೇಕಿಂಗ್ ನ್ಯೂಸ್. ಹಾಂ, ಏನು ಕೊನೆಯಲ್ಲಿ ಹೇಳಬೇಕೋ ಅದು ಮೊದಲೇ ಹೇಳಿಬಿಟ್ರೆ ಕೊನೆ ತನಕ ಜನ ಯಾರು ನೋಡೋದಿಲ್ಲ. ಅದಕ್ಕೆ ನಿಮಗೆ TRP ಜಾಸ್ತಿ ಆಗಬೇಕು ಅಂತಂದರೆ ಇನ್ನೇನು ಹೇಳ್ತೀವಿ ತಡೀರಿ, ನಿಮಗೆ ಇನ್ನೇನು ಹೇಳ್ತೀವಿ, ಬ್ರೇಕ್ಗೆ ಬಾದ್ ಅಂತ ತಳ್ಳಿ 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 ಸತ್ಯವಾಗೂ ಹೇಳಬೇಕಂದ್ರೆ 2 ನಿಮಿಷದಲ್ಲಿ ಹೇಳ್ಬೋದಾದಂತಹ ವಿಷಯವನ್ನು 10 ನಿಮಿಷ ಎಳೆದು ಕೊನೆಯಲ್ಲಿ ಹೇಳ್ತೀರ. ಇದಕ್ಕೆ ಕಾರಣ ಏನಂದರೆ ಅಟೆನ್ಷನ್ ಸ್ಪ್ಯಾನನ್ನು ಅದರಲ್ಲಿ ಹಿಡಿದಿಡೋದಕ್ಕೆ ಅನ್ನುವಂಥದ್ದು ಸಾಮಾನ್ಯವಾದ ಸತ್ಯ ಅಂತ ಹೇಳಿ. ಯೂಟ್ಯೂಬ್ಗಳನ್ನು ನೀವು ನೋಡಿದರೂ ಕೂಡ ಅದರಲ್ಲೂ ಸೇಮ್ ಟೆಕ್ನಿಕ್ಕನ್ನು ಬಳಸಿರ್ತಾರೆ. ಅನೇಕರು ನಾನು ನನ್ನ ಚಾನಲಲ್ಲಿ ಮಾತಾಡೋಕ್ಕೆ ಶುರು ಮಾಡಿದಾಗ ಕೂಡ ಈ ಮಾತನ್ನು ಹೇಳಿದ್ರು, ಮೇಡಮ್ ನೀವು ಪ್ರಾರಂಭದಲ್ಲೇ ಹೇಳಿಬಿಡ್ಬೇಡಿ, ಎಲ್ಲವನ್ನ ಕೊನೆಯಲ್ಲಿ ಹೇಳಿ. ಅಂದರೆ ಭಗವಂತನ ರೀಚ್ ಆಗೋದು ಭಾಳ ಸುಲಭ ನಿಮ್ಮ ಪ್ರಕಾರ. ಅಂದರೆ ಇದ್ರೆ ಭಾಳ ಸುಲಭ, ಭಾಳ ಸುಲಭ. ನೀನು ಸುಲಭ ಅಂತಂದರೆ ನಿನಗೆ ಅದು ರೀಚ್ ಆಗೋಕ್ಕಾಗಲ್ಲ. ಯಾಕೆಂದರೆ ಮೈಂಡ್ ಈಸ್ ಕಾಂಪ್ಲೆಕ್ಸ್. ಅದರಲ್ಲೂ ಸಬ್ಕಾನ್ಷಿಯಸ್ ಮೈಂಡ್ ತಗೊಳ್ಳಲ್ಲ ಅದನ್ನು, ಇದಲ್ಲಪ್ಪ ಅಂತೇಳಿ. ಈಗ ಒಂದು ಇದಿರುತ್ತಂತೆ, ಅಂದರೆ ಪ್ರಾಣಿಗಳನ್ನು ನೆನೆಸ್ಕೊಳಪ್ಪ, ಮಕ್ಕಳಿಗೆ ಹೇಳ್ಬೇಕಂತೆ, ಪ್ರಾಣಿಗಳನ್ನು ನೆನೆಸ್ಕೊ. ಆನೆ ಮತ್ತು ಕೋತಿಯನ್ನು ಬಿಟ್ಟು ಎಲ್ಲ ಪ್ರಾಣಿಗಳನ್ನು ನೆನೆಸ್ಕೊ ಅಂತ. ಅವನಿಗೆ ಅದು ಬಿಟ್ಟರೆ ಬೇರೆ ನೆನಪೇ ಆಗೋದಿಲ್ಲ. ಅದನ್ನೇ ನೆನಪಿಸ್ತಾ, ಅದನ್ನೇ ವೇ ಆಫ್ ಸೇಯಿಂಗ್ ಸೊ ದಟ್ ಯು ಕಾನ್ಸಂಟ್ರೇಟ್ ಆನ್ ದಟ್ ಅಂತ.